ಬಂದಿರೋದು ನಾವು ಕೇರಳ ಗವರ್ಮೆಂಟ್ ನ ರೆಪ್ರೆಸೆಂಟ್ ಮಾಡ್ತಿದ್ದೀವಿ. ನನ್ನ ಜೊತೆ ನಾನು ವಿವೆನ್ಸಿ ಅಗ್ರಿಕಲ್ಚರ್ ಅಸಿಸ್ಟೆಂಟ್ ಡೈರೆಕ್ಟರ್, ನನ್ನ ಜೊತೆ ಪ್ರದೀಶ್ ಅಸಿಸ್ಟೆಂಟ್ ಡೈರೆಕ್ಟರ್ ಇದ್ದಾರೆ. ಆಮೇಲೆ ಈ ಅಗ್ರೋ ಡೆಡ್ಸ್ ಕ್ರಾಫ್ಟ್ ಅಂತನೋ ಏನು ಮಿಷನ್ ಇದೆ ಅದರ ಡಿಸೈನರ್, ಪ್ಲಾನರ್, ಅದರ ಆಪರೇಟರ್ ಎಲ್ಲ ಆಗಿರೋ ನಿತಿನ್, ಇವರು 3 ಜನ ಸೇರಿ ನಮ್ಮನ್ನ ಅಲ್ಲಿಂದ ಕಳಿಸಿದ್ದಾರೆ. ನಾವು ಇಲ್ಲಿ ಈ ಮಿಷನ್ನ ಇದರ ಒಂದು ಉಪಯೋಗ ಯಾವ ರೀತಿ ಆಗುತ್ತೆ, ಈ ಮಿಷನ್ ಇಲ್ಲಿ ನಮಗೆ ಯೂಸ್ ಮಾಡ್ಬೋದಾ, ಇಲ್ಲಿನ ಒಂದು ವಾಟರ್ ಫ್ಲೋ ಏನಿದೆ, ಆಮೇಲೆ ಗಂಗಾವಳಿ ರಿವರ್ ಡೆಪ್ತ್ ಎಷ್ಟಿದೆ, ಆಮೇಲೆ ಆಕ್ಚುಲಿ ಈ ಮಿಷನ್ ತಗೊಂಬಂದ್ರೆ ಏನ್ ಮಾಡ್ಬೇಕು, ಏನ್ ಮಾಡ್ಬೋದು ಅಂತ ತಿಳ್ಕೊಳ್ಳಿಕ್ಕೆ ನಮ್ಮನ್ನ ಅಲ್ಲಿಂದ ಕಳಿಸಿದ್ದಾರೆ. ಈಗ ನಮ್ಮ ಬಹುಮಾನಪಟ್ಟ MLA ಸಾಹೇಬರು ಮಾತಾಡಿದ್ದಾರೆ, ಹೇಳಿದ್ದಾರೆ ನಮ್ಗೆ ಏನೆಲ್ಲ ಬೇಕು ಅಂತ ಅಂದ್ಬಿಟ್ಟಿದೆ. ಅದನ್ನ ನಾವು ರಿಪೋರ್ಟ್ ಮಾಡಿ ನಮ್ಮ ಟ್ರಿಸೂರ್ ಡಿಸ್ಟ್ರಿಕ್ಟ್ DC-ಗೆ ಇನ್ಫಾರ್ಮ್ ಮಾಡ್ತೀವಿ, ಅಲ್ಲಿಂದ ಗೌರ್ಮೆಂಟ್ಗೆ ಇನ್ಫಾರ್ಮ್ ಮಾಡ್ತೀವಿ. ಅಲ್ಲಿಂದ ನಮ್ಮ ಕಾರವಾರ DC ಅವರಿಗೆ ಅದನ್ನ ತಿಳಿಸ್ತಾರೆ. ಅದಕ್ಕೆ ತಕ್ಕಂತೆ ಏನ್ ಬೇಕು ಅಂತ ಮುಂದಕ್ಕೆ ಇಲ್ಲಿ ಇಷ್ಟು ಟೆಕ್ನಿಕಲ್ ಆಗಿರೋ ವಿಷಯಗಳನ್ನ ಹೇಳೋವಂತ ಒಂದು ಕಾಂಪಿಟೆನ್ಸಿ ಇರೋವಂಥದ್ದಲ್ಲ. ನಾನು ಆಕ್ಚುಲಿ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಕಾಂಪಿಟೆನ್ಸಿ ಇರೋದು ಅವರು ಆಪರೇಟರ್, ಬಟ್ ಅವ್ರಿಗೆ ಲ್ಯಾಂಗ್ವೇಜ್ ಇಶ್ಯೂ ಇದೆ. ಅದಕ್ಕೆ ಏನ್ ಹೇಳ್ತಾರೆ ಅಂತಂದ್ರೆ, ಇದ್ರದ್ದು ಲಿಮಿಟೇಷನ್ ಏನಂತಂದ್ರೆ, ಇದ್ರದ್ದು ಪೌಂಟೂನ್ಸ್ ಅಂದ್ರೆ ಲೆಗ್ಸ್ 6 ಮೀಟರ್ ಲೆಂತ್ ಡೆಪ್ತ್ಗೆ ಹೋಗುತ್ತೆ ಅಷ್ಟೇ. ಅದಕ್ಕಿಂತ ಜಾಸ್ತಿ ಆಳಕ್ಕೆ ಅಂತಂದ್ರೆ ಹೋಗಕ್ ಆಗೋದಿಲ್ಲ. ಹಾಗಾಗಿ ಇವತ್ತು ಬೆಳಗ್ಗೆ ನಾವು NDRF ಅವರೊಟ್ಟಿಗೆ ಮಾತಾಡಿದ್ವಿ. ಸೊ ಅವರು ಅದಕ್ಕೆ ರೋಪ್ ಕಟ್ಟಿ ಸಪೋರ್ಟ್ ಮಾಡಿ ನಿಲ್ಲಿಸುವಂತ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಹಾಗಾಗಿ ಇಲ್ಲಿನ ಎಲ್ಲ ಈ ಟೀಮ್ನವರು ಮೊದಲು ಯಾರೆಲ್ಲ ಇದ್ರು, NDRF ಆಗ್ಲಿ, ನೇವಿ ಆಗ್ಲಿ, SDRF, ಆರ್ಮಿ, ಎಲ್ಲರೂ ಸೇರ್ಕೊಂಡು ಸಹಾಯ, ಇನ್ಕ್ಲೂಡಿಂಗ್ ಈಶ್ವರ್, ಸಹಾಯ ಮಾಡಿದ್ರೆ ಎಲ್ಲರ ಪ್ರಯತ್ನದಿಂದ ನಮ್ಮ ಏನ್ ಆಶಿಸ್ತಾರೋ ಅದನ್ನ ನಮ್ಗೆ ಮಾಡ್ಲಿಕ್ಕೆ ಸಾಧ್ಯವಾಗ್ಬೋದು ಅಂತ ನಮ್ಮ ಒಂದು ಅನಿಸಿಕೆ. ಬಂದಿರೋದು ನಾವು ಕೇರಳ ಗವರ್ಮೆಂಟ್ ನ ರೆಪ್ರೆಸೆಂಟ್ ಮಾಡ್ತಿದ್ದೀವಿ. ನನ್ನ ಜೊತೆ ನಾನು ವಿವೆನ್ಸಿ ಅಗ್ರಿಕಲ್ಚರ್ ಅಸಿಸ್ಟೆಂಟ್ ಡೈರೆಕ್ಟರ್, ನನ್ನ ಜೊತೆ ಪ್ರದೀಶ್ ಅಸಿಸ್ಟೆಂಟ್ ಡೈರೆಕ್ಟರ್ ಇದ್ದಾರೆ. ಆಮೇಲೆ ಈ ಅಗ್ರೋ ಡೆಡ್ಸ್ ಕ್ರಾಫ್ಟ್ ಅಂತನೋ ಏನು ಮಿಷನ್ ಇದೆ ಅದರ ಡಿಸೈನರ್, ಪ್ಲಾನರ್, ಅದರ ಆಪರೇಟರ್ ಎಲ್ಲ ಆಗಿರೋ ನಿತಿನ್, ಇವರು 3 ಜನ ಸೇರಿ ನಮ್ಮನ್ನ ಅಲ್ಲಿಂದ ಕಳಿಸಿದ್ದಾರೆ. ನಾವು ಇಲ್ಲಿ ಈ ಮಿಷನ್ನ ಇದರ ಒಂದು ಉಪಯೋಗ ಯಾವ ರೀತಿ ಆಗುತ್ತೆ, ಈ ಮಿಷನ್ ಇಲ್ಲಿ ನಮಗೆ ಯೂಸ್ ಮಾಡ್ಬೋದಾ, ಇಲ್ಲಿನ ಒಂದು ವಾಟರ್ ಫ್ಲೋ ಏನಿದೆ, ಆಮೇಲೆ ಗಂಗಾವಳಿ ರಿವರ್ ಡೆಪ್ತ್ ಎಷ್ಟಿದೆ, ಆಮೇಲೆ ಆಕ್ಚುಲಿ ಈ ಮಿಷನ್ ತಗೊಂಬಂದ್ರೆ ಏನ್ ಮಾಡ್ಬೇಕು, ಏನ್ ಮಾಡ್ಬೋದು ಅಂತ ತಿಳ್ಕೊಳ್ಳಿಕ್ಕೆ ನಮ್ಮನ್ನ ಅಲ್ಲಿಂದ ಕಳಿಸಿದ್ದಾರೆ. ಈಗ ನಮ್ಮ ಬಹುಮಾನಪಟ್ಟ MLA ಸಾಹೇಬರು ಮಾತಾಡಿದ್ದಾರೆ, ಹೇಳಿದ್ದಾರೆ ನಮ್ಗೆ ಏನೆಲ್ಲ ಬೇಕು ಅಂತ ಅಂದ್ಬಿಟ್ಟಿದೆ. ಅದನ್ನ ನಾವು ರಿಪೋರ್ಟ್ ಮಾಡಿ ನಮ್ಮ ಟ್ರಿಸೂರ್ ಡಿಸ್ಟ್ರಿಕ್ಟ್ DC-ಗೆ ಇನ್ಫಾರ್ಮ್ ಮಾಡ್ತೀವಿ, ಅಲ್ಲಿಂದ ಗೌರ್ಮೆಂಟ್ಗೆ ಇನ್ಫಾರ್ಮ್ ಮಾಡ್ತೀವಿ. ಅಲ್ಲಿಂದ ನಮ್ಮ ಕಾರವಾರ DC ಅವರಿಗೆ ಅದನ್ನ ತಿಳಿಸ್ತಾರೆ. ಅದಕ್ಕೆ ತಕ್ಕಂತೆ ಏನ್ ಬೇಕು ಅಂತ ಮುಂದಕ್ಕೆ ಇಲ್ಲಿ ಇಷ್ಟು ಟೆಕ್ನಿಕಲ್ ಆಗಿರೋ ವಿಷಯಗಳನ್ನ ಹೇಳೋವಂತ ಒಂದು ಕಾಂಪಿಟೆನ್ಸಿ ಇರೋವಂಥದ್ದಲ್ಲ. ನಾನು ಆಕ್ಚುಲಿ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಕಾಂಪಿಟೆನ್ಸಿ ಇರೋದು ಅವರು ಆಪರೇಟರ್, ಬಟ್ ಅವ್ರಿಗೆ ಲ್ಯಾಂಗ್ವೇಜ್ ಇಶ್ಯೂ ಇದೆ. ಅದಕ್ಕೆ ಏನ್ ಹೇಳ್ತಾರೆ ಅಂತಂದ್ರೆ, ಇದ್ರದ್ದು ಲಿಮಿಟೇಷನ್ ಏನಂತಂದ್ರೆ, ಇದ್ರದ್ದು ಪೌಂಟೂನ್ಸ್ ಅಂದ್ರೆ ಲೆಗ್ಸ್ 6 ಮೀಟರ್ ಲೆಂತ್ ಡೆಪ್ತ್ಗೆ ಹೋಗುತ್ತೆ ಅಷ್ಟೇ. ಅದಕ್ಕಿಂತ ಜಾಸ್ತಿ ಆಳಕ್ಕೆ ಅಂತಂದ್ರೆ ಹೋಗಕ್ ಆಗೋದಿಲ್ಲ. ಹಾಗಾಗಿ ಇವತ್ತು ಬೆಳಗ್ಗೆ ನಾವು NDRF ಅವರೊಟ್ಟಿಗೆ ಮಾತಾಡಿದ್ವಿ. ಸೊ ಅವರು ಅದಕ್ಕೆ ರೋಪ್ ಕಟ್ಟಿ ಸಪೋರ್ಟ್ ಮಾಡಿ ನಿಲ್ಲಿಸುವಂತ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಹಾಗಾಗಿ ಇಲ್ಲಿನ ಎಲ್ಲ ಈ ಟೀಮ್ನವರು ಮೊದಲು ಯಾರೆಲ್ಲ ಇದ್ರು, NDRF ಆಗ್ಲಿ, ನೇವಿ ಆಗ್ಲಿ, SDRF, ಆರ್ಮಿ, ಎಲ್ಲರೂ ಸೇರ್ಕೊಂಡು ಸಹಾಯ, ಇನ್ಕ್ಲೂಡಿಂಗ್ ಈಶ್ವರ್, ಸಹಾಯ ಮಾಡಿದ್ರೆ ಎಲ್ಲರ ಪ್ರಯತ್ನದಿಂದ ನಮ್ಮ ಏನ್ ಆಶಿಸ್ತಾರೋ ಅದನ್ನ ನಮ್ಗೆ ಮಾಡ್ಲಿಕ್ಕೆ ಸಾಧ್ಯವಾಗ್ಬೋದು ಅಂತ ನಮ್ಮ ಒಂದು ಅನಿಸಿಕೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.